ಸಿಎಂ ಡಿಕೆಶಿಯನ್ನ ರಾಜ್ಯದ ಜನ ಡೈಲಾಗ್ ಕಿಂಗ್ ಅಂತಾರೆ. ಡೈಲಾಗ್ ಹೊಡೆಯೋದು ಬಿಟ್ಟು ರೈತರಿಗೆ ಸ್ಪಂದಿಸಿ. ಸಿಎಂ ಡಿಕೆಶಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದು, ಬಿಡದಿಯ ಫಲವತ್ತು ಭೂಮಿ ಕಿತ್ಕೊಳ್ಳೋದಕ್ಕೆ ಹೊರಟಿದ್ದೀರಿ. ನಾವ್ಯಾವತ್ತೂ ರೈತರಿಗೆ ಒತ್ತಾಯ ಮಾಡಿ ಭೂಮಿ ಪಡೆದಿಲ್ಲ. ಬಿಡದಿ ವಿಚಾರದಲ್ಲಿ 3 ಜನ ಸಮಿತಿ ರಚಿಸಿ ನಾಟಕ ಮಾಡ್ತಾ ಇದ್ದೀರಿ. ನಿಮ್ಮ ರಿಯಲ್ ಎಸ್ಟೇಟ್ ಬುದ್ಧಿ ಬದಿಗಿಟ್ಟು ಸಮಸ್ಯೆ ಬಗೆಹರಿಸಿ. ಬಿಡದಿ ವಿಚಾರ ಕೈಬಿಟ್ರೆ ನಿಮಗೂ ಒಳ್ಳೆಯ ಶ್ರೇಯಸ್ಸಿದೆ ಅಂತ ಸಿಎಂ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ, ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ಗಳನ್ನ ಹೊಡೆಯೋದನ್ನ ಬಿಟ್ಟು ರೈತರ ಏನು ಅಹವಾಲಿದೆ ಅದನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ಬಿಡದಿ ವಿಚಾರದಲ್ಲಿ ಯಾರೇ ಹೋದ್ರೂ ಕೂಡ ಕಣ್ಣಾರೆ ಗೊತ್ತಾಗ್ತದೆ. ಅಂತ ಫಲವತ್ತಾಗಿರ್ತಕ್ಕಂಥ ಜಮೀನು, ಕೃಷಿ ಚಟುವಟಿಕೆಗಳಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಿತ್ಕೊಳ್ಳಕ್ ಕೊಟ್ಟಿದ್ದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಆ ಭಗವಂತ ನಿಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಏನ್ ಹೇಳಿದಿರಿ? ಯಾವ ರೈತರಿಂದನೂ ಕೂಡ ನಾವು ಒತ್ತಾಯಪೂರ್ವಕವಾಗಿ ಜಮೀನನ್ನ ತೆಗೆದುಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳಿದಿರಿ. ಮತ್ತೊಂದು ಕಡೆ ಅದೇ ರೈತರು ಸಂಜೆ ಮೇಲೆ ಗುಂಡಾಗಳು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರುಗಳು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈ ಧೋರಣೆಯನ್ನ ಬದಿಗಿಟ್ಟು ನೀವು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತೇನು ರೈತರು ಮನೆ ಅಧಿಕಾರಿಗಳಿಗೆ ಪರ್ಕೆ ಹಿಡಿದು ಇವತ್ತು ಓಡಿಸಿರ್ತಕ್ಕಂಥ ಘಟನೆ ಆಗಿದೆ. ಬರೋದ ದಿನಗಳಲ್ಲಿ ಮುಖ್ಯಮಂತ್ರಿ ಮನೆ ಮುಂದೆ ಪರ್ಕೆ ಹಿಡ್ಕೊಂಡು ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಹೋಗಬಾರ್ದು ಅಂತ ಹೇಳಿದ್ರೆ ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.